ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ದೀರಾ? ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ನಾನು ರೊಟ್ಟಿಗೆ, ಚಪಾತಿಗೆ ಮತ್ತೆ ರೈಸ್ಗೆ ಆಗುವಂತ ಸೊಪ್ಪು ಸೋಸಿ ಇಟ್ಕೊಂಡಿದ್ರೆ ಬೇಗನೆ ಪಟ ಪಟ ಅಂತ 5 ನಿಮಿಷದಲ್ಲೇ ಆಗ್ಬಿಡುತ್ತೆ. ಇದೇನು ಹೇಗ್ ಮಾಡು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ನೋಡಿ, ನಾ ಮೊದಲಿಗೆ ಸೊಪ್ಪನ್ನ ಈ ತರ ರಾಜಗಿರಿ ಸೊಪ್ಪನ್ನ ಈ ತರ ಬಿಡಿಸಿಟ್ಕೊಂಡಿದೀನಿ. ನೋಡಿ, ಎಳೆ ಕಡ್ಡಿದ್ರೆ ಕಡ್ಡಿ ಸಮೇತ ಸ್ವಲ್ಪ ತಗೊಳ್ಳಿ. ಮತ್ತೆ ಎಲೆನ ಈ ತರ ಬಿಡಿಸಿ ಇಟ್ಕೊಂಡಿದೀನಿ. ಇವಾಗ ಇದನ್ನ ಕ್ಲೀನ್ ಆಗಿ ತೊಳ್ಕೊಬೇಕು. ಅದಕ್ಕೆ ಇದು ಮುಳುಗುವಷ್ಟು ನೀರ್ ಹಾಕೋಬೇಕು ಇದಕ್ಕೆ. ನೋಡಿ, ಇದನ್ನ ತುಂಬಾನೇ ಮಣ್ಣಾಗಿರುತ್ತೆ, ಮತ್ತೆ ಉಸುಗು ಮತ್ತೆ ಹರಳು ಮಣ್ಣು ಕೂಡ ಇರುತ್ತೆ ಇದರಲ್ಲಿ. ಅದಕ್ಕೆ ಅದನ್ನ ನೀಟಾಗಿ 1-2-3 ಸಾರಿ ಆದ್ರೂ ಕ್ಲೀನ್ ಆಗಿ ತೊಳ್ಕೊಬೇಕು. ನೋಡಿ, ಈ ತರ ಇದನ್ನ ಮುಳುಗುವಷ್ಟು ನೀರ್ ಹಾಕೊಂಡೇ ತೊಳ್ಕೊಬೇಕು. ಸ್ವಲ್ಪ ನೀರ್ ಜಾಸ್ತಿ ಹಾಕೊಂಡ್ ತೊಳ್ಕೊಂಡ್ರೆ ಇದ್ರಲ್ಲಿ ಮಣ್ಣೆಲ್ಲ ಹೋಗುತ್ತೆ. ನಿಮ್ಗೆ ಟೈಮ್ ಇದ್ರೆ ಸ್ವಲ್ಪ ಹೊತ್ತು ನೆನಕಿಟ್ಟು ತೊಳೆದ್ರೆ ಮಣ್ಣೆಲ್ಲ ಕೆಳಗಡೆ ಬಂದ್ಬಿಡುತ್ತೆ. ಅದಕ್ಕೆ ಇದನ್ನೆಲ್ಲ ನೀಟಾಗಿ ತೊಳ್ಕೊಳ್ಳಿ. ನೋಡಿ, ನೀವು ಹಾಗೆ ಸರಿಯಾಗಿ ತೊಳಿಲಿಕ್ಕಂದ್ರೆ ಪಲ್ಯ ಮಾಡಿದಾಗ ಬಾಯಲ್ಲಿ ಸಿಕ್ಕಾಗ ಮಣ್ಣು ತರ ಬಂದು ಟೇಸ್ಟ್ ಚೆನ್ನಾಗಿರೋದಿಲ್ಲ, ಮತ್ತೆ ತಿನ್ನಕ್ಕೂ ಆಗೋದಿಲ್ಲ. ಅದಕ್ಕೆ ಆದಷ್ಟು ನೀವು ನೀರಲ್ಲಿ ನೀಟಾಗಿ 3 ಸಾರಿನಾದ್ರೂ ತೊಳ್ಕೊಳ್ಳಿ. ಕ್ಲೀನ್ ಆಗಿ ತೊಳ್ಕೊಂಡು ಮಾಡ್ಕೊಳ್ಳಿ. ನೋಡಿ, ನಾನು 2-3 ಸಾರಿ ತೊಳ್ಕೊಂಡಿದೀನಿ. ನೋಡಿದ್ರಲ್ಲಿ ಮಣ್ಣು ಇಲ್ಲ, ನೋಡಿ ಉಸುಗು ಮಣ್ಣು ಬಂದಿಲ್ಲ. ಇವಾಗ ನೋಡಿದ್ನೆಲ್ಲಾನು ಈ ತರ ಹಾಕೊಂಡಿದೀನಿ. ನೀವು ಈ ತರ ಅವಲಕ್ಕಿ ಸೋಸೋದಿದ್ರೆ ಇದ್ರಲ್ಲಿ ಹಾಕೊಳ್ಳಿ. ನೀವಿಲ್ಲ ಅಂದ್ರೆ ದೊಡ್ಡ ಪಾತ್ರೆ ಗಂಗಾಳದಲ್ಲಿ ಪ್ಲೇಟ್ ಇರ್ತಲ್ಲ, ದೊಡ್ಡ ಪ್ಲೇಟ್ ಅಲ್ಲಿ ಹಾಕೊಂಡು ಸ್ವಲ್ಪ ಇದು ಮಾಡಿಟ್ರೆ ನೀರೆಲ್ಲ ಹೋಗುತ್ತೆ. ಅವಾಗ ಇದಕ್ಕೆ ಇವಾಗ ಒಗ್ಗರಣೆ ಕೊಟ್ಕೊಂಡೋಣ ಬನ್ನಿ. ನೋಡಿ, ಮೊದ್ಲಿಗೆ ಒಂದ್ ಪಾತ್ರೆಗೆ ಕಾಯ್ಕಿ ಇಟ್ಕೊಂಡಿದೀನಿ. ಅದಕ್ಕೆ ಎಣ್ಣೆ ಹಾಕೊಂತೀನಿ. ಇದಕ್ಕೆ ಬರೀ ಎಣ್ಣೆಲ್ಲೇ ಮಾಡೋದಲ್ವಾ ಇದು, ಅದಕ್ಕೆ ಸ್ವಲ್ಪ ಎಣ್ಣೆನ ಜಾಸ್ತಿ ತಗೊಳುತ್ತೆ. ಈ ಸ್ಪೂನಲ್ಲಿ ನಾನು 3 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂತ ಇದ್ದೀನಿ. ನೋಡಿ, ಇದಕ್ಕೆ ನೀರ್ ಹಾಕೋದಿಲ್ಲ, ಎಣ್ಣೆಲೇನೆ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡಿದೀನಿ. ಇವಾಗ ಇದಕ್ಕೆ 1/4 ಟೀ ಸ್ಪೂನ್ ಸಾಸಿವೆ ಹಾಕೊಂತ ಇದೀನಿ. ಮತ್ತೆ 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂತ ಇದೀನಿ. ಈ ಜೀರಿಗೆ ಸಾಸಿವೆ ಚಟಪಟ ಅಂದ ನಂತರ ಇದಕ್ಕೆ 6-7 ಬೆಳ್ಳುಳ್ಳಿ ಹೆಸರನ್ನ ಸಿಪ್ಪೆ ಸುಲಿಟ್ಕೊಂಡಿದ್ದು ಹಾಕೋಬೇಕು. ನೋಡಿ, ಬೆಳ್ಳುಳ್ಳಿನ 1 ಗಡ್ಡೆನಾರ ತಗೊಳ್ಳಿ. ಮತ್ತೆ ಇಲ್ಲಾಂದ್ರೆ ನೀವು 6-7-8 ಬೆಳ್ಳುಳ್ಳಿ ತಗೊಂಡ್ರೆ ಸಾಕು. ಅದು ಫ್ರೈ ಆದ ನಂತರ ಇದಕ್ಕೆ 1-3 ಮೆಣಸಿನ್ಕಾಯಿ ತಗೊಂಡಿದೀನಿ. ಅವನ ಈ ತರ ಮಧ್ಯ ಭಾಗದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕೊಂಡಿದೀನಿ. ಈ ಮೆಣಸಿನ್ಕಾಯಿ ಜಾಸ್ತಿ ಖಾರ ಇರೋದಿಲ್ಲ, ಇದು ಸ್ವಲ್ಪ ಖಾರ ಇರುತ್ತೆ ಅಂತ ಮೆಣಸಿನ್ಕಾಯಿ ತಗೊಂಡಿದೀನಿ. ಇವಾಗ ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ತರ ನೀಟಾಗೆಲ್ಲ ಫ್ರೈ ಮಾಡ್ಕೊಂಡ್ರೆ ಇದು ಚೆನ್ನಾಗಿರುತ್ತೆ, ಖಾರನೂ ಜಾಸ್ತಿ ಇರೋದಿಲ್ಲ. ಮತ್ತೆ ಇದಕ್ಕೆ 1-2 ಕಡ್ಡಿ ಅಷ್ಟು ಕರಿಬೇವು ಸೊಪ್ಪನ್ನ ಹಾಕೊಂಡಿದೀನಿ. ನೋಡಿ, ಕರಿಬೇವು ಸೊಪ್ಪನ್ನ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳೋಣ. ಅದಾದ ನಂತರ ಇದಕ್ಕೆ 1 ಈರುಳ್ಳಿನ ಈ ತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ, ಅದನ್ನ ಇದಕ್ಕೆ ಹಾಕೊಂಡಿದ್ದೀನಿ. ನೋಡಿ, ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಇದನ್ನ ನೀಟಾಗೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈರುಳ್ಳಿನ ಆದಷ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ, ಅಂದ್ರೇನೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತಿದೀನಿ. ನೋಡಿ, ನಾನು 1 ಸ್ಪೂನಿಗೆ ಇನ್ನೂ ಸ್ವಲ್ಪ ಕಡಿಮೆ ಆಗಷ್ಟು ಉಪ್ಪು ಹಾಕೊಂತ ಇದೀನಿ. ನೀವು ಆ ಸೊಪ್ಪಿಗೆಲ್ಲ ಉಪ್ಪು ಸ್ವಲ್ಪ ಆದಷ್ಟು ಕಡಿಮೆನೆ ತಗೊಳುತ್ತೆ, ಅದಕ್ಕೆ ಆದಷ್ಟು ಸೊಪ್ಪಿಗೆ ಸ್ವಲ್ಪ ಉಪ್ಪನ್ನ ಕಡಿಮೆ ಹಾಕೊಂಡು ಮಾಡ್ಕೊಳ್ಳಿ. ಇವಾಗ ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ತರ ಉಪ್ಪು ಹಾಕೊಂಡ್ರೆ ಬೇಗ ಕೂಡ ಫ್ರೈ ಆಗುತ್ತೆ. ಅದಕ್ಕೆ ಎಲ್ಲ ಚೆನ್ನಾಗಿ ಫ್ರೈ ನೋಡಿ, ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಕಲರ್ ಚೇಂಜ್ ಆಗಿದೆ. ಈ ತರ ಇದು ನೀಟಾಗಿ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇವಾಗ ಅವಾಗಲೇ ತೊಳೆದಿಟ್ಕೊಂಡ್ರಂತ ರಾಜಗಿರಿ ಸೊಪ್ಪನ್ನ ಇದಕ್ಕೆ ಹಾಕೊಂತೀನಿ. ನೋಡಿ, ಎಲ್ಲಾ ರಾಜಗಿರಿ ಸೊಪ್ಪನ್ನ ಇದಕ್ಕೆ ಹಾಕೊಂಡ್ಬಿಡ್ತೀನಿ. ಆದಷ್ಟು ನೀವು ಬಿಗ್ನರ್ಸ್ ಆದ್ರೆ ಪಾತ್ರೆನ ದೊಡ್ಡದಾಗೆ ತಗೊಳ್ಳಿ. ಈ ತರ ದೊಡ್ಡದ ಪಾತ್ರೆ ತಗೊಂಡ್ರೆ ಕೆಳಗಡೆ ಚೆಲ್ಲೋದಿಲ್ಲ. ನೀವು ಚಿಕ್ಕ ಪಾತ್ರೆ ತಗೊಂಡ್ಬಿಟ್ರೆ ಅದು ಕೆಳಗಡೆ ಮಿಕ್ಸ್ ಮಾಡ್ಕೊಂಡು ಹೊತ್ನಾಗ ಕೆಳಗಡೆ ಬಂದ್ಬಿಡುತ್ತೆ. ಅದಕ್ಕೆ ಆದಷ್ಟು ದೊಡ್ಡ ಪಾತ್ರೆ ತಗೊಂಡು ಮಾಡ್ಕೊಳ್ಳಿ. ಇವಾಗ ನಿಧಾನಕ್ಕೆ ಇದನ್ನೆಲ್ಲಾನ ಮೇಲೆ ಕೆಳಗ ಮಾಡ್ಕೊಳ್ಳೋಣ. ಈ ತರ ಎಣ್ಣೆಯಲ್ಲಿ ಇದನ್ನ ಚೆನ್ನಾಗಿ ಮುಳುಗಿಸ್ಕೊಳ್ಳೋಣ. ಈ ತರ ನೋಡಿ, ಈ ತರ ಎಣ್ಣೆಯಲ್ಲಿ ಈ ತರ ಒಂದು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇಷ್ಟಿದೆ ಇದು, ಆಮ್ಯಾಗ ನೋಡ್ರಿ ಏಟ್ ಆಗುತ್ತಂತ. ಇದನ್ನ ಆದಷ್ಟು ನಿಧಾನಕ್ಕೆ ಸ್ವಲ್ಪ
ಫ್ರೈ ಎಣ್ಣೆನಲ್ಲಿ ನಿಧಾನಕ್ಕೆ ಫ್ರೈ ಮಿಕ್ಸ್ ಮಾಡ್ಕೋಬೇಕು ಈ ತರ ನೋಡಿ. ಸ್ವಲ್ಪ ಆಗುತ್ತೆ ಇದು. ಬಿಗ್ನರ್ಸ್ ಆಗಿದ್ರೆ ಗಾಬರಿ ಮಾಡ್ಕೋಬೇಡಿ. ಇಷ್ಟಕೊಂಡ ಪಲ್ಯ ತಿಂತಾರ ಇವ್ರು ಅಂತ ಇದು ಮಾಡ್ಕೋಬೇಡಿ. ನೋಡಿ ನಿಧಾನಕ್ಕೆ ನೋಡಿ ಅವಾಗ ಎಷ್ಟೊತ್ತಿಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಏಟ್ ಆಗ್ತಾ ಇದೆ ನೋಡಿ. ಇದು ರೊಟ್ಟಿಗೆ ಅಂತೂ ಸೂಪರ್ ಆಗಿರುತ್ತೆ, ಚಪಾತಿಗೆ, ರೈಸ್ಗೆ. ಇದ್ರ ಆರೋಗ್ಯವಾಗಿ ತುಂಬಾ ಬೆನಿಫಿಟ್ಸ್ ಇದೆ. ನೀವು ಕೂಡ ಟ್ರೈ ಮಾಡಿ. ಇವಾಗ ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪೌಡರ್ ಹಾಕೊಂತೀನಿ. 1.5 ಸ್ಪೂನ್ ಅಷ್ಟು ಅಚ್ಚ ಖಾರದ ಪೌಡರ್ ಹಾಕೊಂತೀನಿ. ನಾವು ಆಲ್ರೆಡಿ ಇವಾಗ ಹಸಿಮೆಣಸಿನ್ಕಾಯಿ ಕೂಡ ಹಾಕೊಂಡಿದೀವಿ. ಅದಕ್ಕೆ ನೀವು ಖಾರ ತಿನ್ನೋರು ಇದ್ರೆ ನೋಡ್ಕೊಂಡು ಹಾಕೊಳ್ಳಿ. ಇವಾಗ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿದ್ನ. ಇದಕ್ಕೆ ಖಾರ ಎಲ್ಲ ಅಂಟ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಉಪ್ಪು ಖಾರ ಎಲ್ಲ ಅದಕ್ಕೆ ಸೊಪ್ಪಿಗೆ ಹತ್ತಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿಂದ ಇವಾಗ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ 1-2 ನಿಮಿಷ ಅಷ್ಟು ಬೇಯಿಸ್ಕೊಳ್ಳೋಣ. ಇದೆಲ್ಲ ಉಪ್ಪು ಖಾರ ಹಿಡ್ಕೊಳ್ಳಿ, ಅದಕ್ಕೆ ಬೇಯಿಸ್ಕೊಳ್ಳೋಣ 2 ನಿಮಿಷದಷ್ಟು ನೋಡಿ. ಆವಾಗ್ಲೇ ನೀರ್ ಇದ್ದಿದ್ದಿಲ್ಲ, ಇವಾಗ ಈಗ ನೀರೆಲ್ಲ ಬಿಟ್ಕೊಂಡಿದೆ ಅಂತ. ಇದಕ್ಕೆ ನಾವೇನ್ ಎಕ್ಸ್ಟ್ರಾ ನೀರು ಯಾವ್ದು ನೀರು ಹಾಕಿಲ್ಲ. ಇದಕ್ಕೆ ಅದೇ ಸೊಪ್ಪಿನ ನೀರು ಬಿಡುತ್ತೆ. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್ ಹಾಕೊಂಡಿದೀನಿ. ಹಾಕೊಂಡು ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಆಪ್ಷನಲ್ ಇದೆ, ಗರಂ ಮಸಾಲ ಪೌಡರ್ ಇಷ್ಟ ಇದ್ರೆ ಹಾಕೋಬಹುದು, ಬೇಡ ಅಂದ್ರೆ ಬೇಡ. ಇವಾಗ ಹಾಕೊಂಡ್ರೆ ಘಮ ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಇವಾಗ ಹಾಕೊಂಡಿದೀನಿ ನೋಡಿ. ಸೂಪರ್ ಆಗಿದೆ, ಚೆನ್ನಾಗಿ ಬೆಂದಿದೆ ಇದು ಎಲ್ಲ ನೀಟಾಗಿ ನೋಡಿ. ಇದನ್ನ ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂತೀನಿ ಬನ್ನಿ. ಇದ್ರ ಜೊತೆ ನಾ ಏನೇನ್ ಮಾಡ್ಕೊಂಡಿದೀನಿ ಅಂತ ತೋರಿಸ್ತೀನಿ. ನಾ ಇದ್ರ ಜೊತೆ ರೊಟ್ಟಿ ಮಾಡ್ಕೊಂಡಿದೀನಿ, ಮತ್ತೆ ಬೇರೆ ಪಲ್ಯನೂ ಮಾಡ್ಕೊಂಡಿದೀನಿ ನೋಡಿ. ರಾಜಗಿರಿ ಸೊಪ್ಪು ಹಾಕೊಂಡಿದೀನಿ, ಮತ್ತೆ ಮೆಂತ್ಯ ದಾಲ್ ಹಾಕೊಂತಿದೀನಿ. ಮೆಂತ್ಯ ದಾಲನ್ನ ನಾ ಈ ವಿಡಿಯೋನ ಶಾರ್ಟ್ ಮಾಡಿ ತೋರಿಸಿ ಹಾಕಿದ್ದೀನಿ. ಅದನ್ನ ಬೇಕಾದ್ರೆ ನೀವು ನನ್ನ ವಿಡಿಯೋದಲ್ಲಿ ಚೆಕ್ ಮಾಡ್ಕೋಬಹುದು. ಶಾರ್ಟ್ ವಿಡಿಯೋದಲ್ಲಿ ದಾಲನ್ನ ತೋರಿಸಿದ್ದೀನಿ ನೋಡಿ. ಇದರ ಲಿಂಕ್ ನ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅದರಲ್ಲಿ ಕೂಡ ಚೆಕ್ ಮಾಡ್ಕೋಬಹುದು ನೀವು ನೋಡಿ. ಕ್ಯಾರೆಟ್, ಈರುಳ್ಳಿ, ನಮ್ಮ ಉತ್ತರ ಕರ್ನಾಟಕದ ಕಡೆ ಅಡಿಗೆನ ಸೂಪರ್ ಫ್ರೆಂಡ್ಸ್. ನಿಮ್ ಕಡೆ ಏನೆಲ್ಲ ಅಡಿಗೆ ಮಾಡ್ತೀರಂತ ಕಮೆಂಟ್ ಮಾಡಿ ತಿಳಿಸಿ. ಇದರಲ್ಲಿ ನಿಮ್ಗ ಯಾವ ಪಲ್ಯ ಇಷ್ಟ ಆತಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ ನೋಡಿ. ನಿಮಗೆ ಯಾವ್ದು ಇಷ್ಟ ಆಯ್ತು, ನಮ್ಮ ಉತ್ತರ ಕರ್ನಾಟಕದ ಕಡೆ ಅಡಿಗೆ ಇಷ್ಟ ಆಯ್ತಾ, ಹೇಗಿದೆ ನೋಡಿ. ಚೆನ್ನಾಗಿರುತ್ತೆ, ಬೇಗ ಕೂಡ ಆಗುತ್ತೆ. ಲಂಚ್ ಬಾಕ್ಸ್ಗೆ, ಡಿನ್ನರ್ಗೆ ಸೂಪರ್ ಆಗಿರುತ್ತೆ ನೋಡಿ. ಚೆನ್ನಾಗಿರುತ್ತೆ, ನೀವು ಕೂಡ ಖಂಡಿತ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ನೋಡಿ. ದೇವರೆಲ್ಲರಿಗೂ ಒಳ್ಳೇದ್ ಮಾಡಿ. ನಮಸ್ಕಾರ.